ಜೈ ಶ್ರೀರಾಮ್. ಸುಮಾರು ಜನ ನಾನು ಕೇಳಿದ್ರು, ಗುರುಗಳೇ ಗಜಕೇಸರಿ ಯೋಗ ಅಂದರೆ ಏನು ಗುರುಗಳೇ, ಅದರಿಂದ ನಮಗೇನು ಫಲ ಸಿಗುತ್ತೆ ಅಂದರೆ, ಜಾತಕದಲ್ಲಿ ಗುರು ಮತ್ತು ಚಂದ್ರ ಲಗ್ನದಲ್ಲಿದ್ದರೆ ಅಥವಾ ಚಂದ್ರ ಅಥವಾ ಗುರು ಪರಸ್ಪರ ನೋಡಿದ್ರೆ ಅದನ್ನು ಗಜಕೇಸರಿ ಯೋಗ ಅಂತ ಹೇಳ್ತಾರೆ. ಅಂದರೆ ಗಜಕೇಸರಿ ಯೋಗ ಇತ್ತು ಅಂತಂದರೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಯಾವುದೇ ರೀತಿ ಭಯ ಇರಲ್ಲ. ಇದನ್ನು ನಾನು ಆ ಕಷ್ಟದಿಂದ ಮುಂದೆ ಬಂದು ನಾನು ಒಳ್ಳೆಯ ಜಯವನ್ನು ಸಾಧಿಸ್ತೀನಿ ಅನ್ನೋದು ಹೆಚ್ಚಾಗಿ ಮನೋಧೈರ್ಯವನ್ನು ಉಂಟು ಮಾಡ್ತಾನೆ. ಮತ್ತು ಗಜ ಅಂತಂದರೆ ನಿಮಗೆ ಗೊತ್ತು, ಆನೆ. ಕೇಸರಿ ಅಂದರೆ ಸಿಂಹ. ಇವೆರಡು ಜೊತೆ ಸೇರಿದಾಗ ಅಷ್ಟೇ ಬಲವನ್ನು ಉಂಟು ಮಾಡ್ತಾನೆ. ಏಕೆಂತಂದರೆ 1,000 ಆನೆಗೆ ಸೋಲಿಸಿ ಸಿಂಹ ಗೆದ್ದಾಗ ಏನು ಖುಷಿ ಪಡುತ್ತೋ ಅದೇ ರೀತಿ ನಮ್ಮ ಜಾತಕದಲ್ಲಿರುವಂಥ ಸಾವಿರಾರು ಕಷ್ಟ ಏನೇ ಬಂದರೂ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು ಉಂಟು ಮಾಡುತ್ತೆ. ಮತ್ತು ಗಜಕೇಸರಿ ಯೋಗ ಇದ್ದವರು ಯಾರಿಗೇ ಆಗಲಿ ಏನಾರ ಒಂದು ಕಷ್ಟ ಅಂತ ಬಂದ ಕೂಡಲೇ ಅವರು ಬಂದು ನಿಮಗೆ ಒಂದು ಮಾತಿಂದ ಎಷ್ಟೇ ಕಷ್ಟದಲ್ಲಿದ್ದರೂ ನಿಮಗೆ ಒಳ್ಳೆಯ ಮನೋಧೈರ್ಯವನ್ನು ಉಂಟು ಮಾಡ್ತಾನೆ. ಯಾಕೆಂತಂದರೆ ಚಂದ್ರ ಗುರು ಸೇರಿದ್ರಷ್ಟೇ ಗಜಕೇಸರಿ ಯೋಗ ಅಂತ ನಾವು ಹೇಳೋದು. ಅಂದರೆ ಗುರು ಅಂತಂದರೆ ಮನೋಬಲವನ್ನು ಉಂಟು ಮಾಡ್ತಾನೆ ಮತ್ತು ಧೈರ್ಯವನ್ನು ಕೊಡ್ತಾನೆ. ಚಂದ್ರ ಅಂತಂದರೆ ಮನಸ್ಸು ಕಾರಕ. ಇವರಿಬ್ಬರು ಜೊತೆ ಸೇರಿದ್ರೇನು, ಎಂಥದೇ ಭಯ ಇದ್ದರೂ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಉಂಟು ಮಾಡ್ತಾನೆ. ಮತ್ತು ಯಾವುದೇ ಒಂದು ಉದ್ಯೋಗವನ್ನು ಮಾಡಬೇಕಾದ್ರೆ ಅವ್ರ ಹತ್ರ ನಾವು ಸ್ವಲ್ಪ ಅದರ ಬಗ್ಗೆ ಸಜೆಷನ್ ಕೇಳಿದ್ರೆ ಅವ್ರು ಆರಾಮಾಗಿ ಅದನ್ನು ಈ ರೀತಿ ಮಾಡಿ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ, ನೀವು ಇದು ಮಾಡಬೇಡಿ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಂತ ಒಳ್ಳೆ ಬುದ್ಧಿವಂತರಾಗಿರ್ತಾರೆ. ಅದರಿಂದ ಯಾರ್ದಾರ ಜಾತಕದಲ್ಲಿ ಗಜಕೇಸರಿ ಯೋಗ ಇತ್ತು ಅಂತಂದರೆ ಅದು ಒಳ್ಳೆ ಧೈರ್ಯವನ್ನು ಯೋಗವನ್ನು ಉಂಟು ಮಾಡುತ್ತೆ. ಅದರಿಂದ ಆ ಥರದವ್ರು ಇದ್ದವರು ಯಾವಾಗಲೂ ಅಷ್ಟೇ ಗುರುಗಳನ್ನು ಆರಾಧನೆ ಮಾಡಿ, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ, ಆವಾಗ ನಿಮಗೆ ಇನ್ನೂ ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಿ, ಶುಭವಾಗಿ. ಜೈ ಶ್ರೀರಾಮ್.